2010ನೇ ಇಸವಿಯಿಂದ ಅತ್ಯಂತ ಪ್ರಚಲಿತವಾಗಿರುವಂತಹ ಕ್ಷೇತ್ರ ಅಂದರೆ ಸರಿಸುಮಾರು 14ರಿಂದ 15 ವರ್ಷಗಳಿಂದ ಈಚೆಗೆ ಭಕ್ತರ ಮನೆಮಾತಾಗಿರುವಂತಹ ಕ್ಷೇತ್ರ. ಈ ಹಿಂದೆ ತಿಪ್ಪೇಗುಂಡಿಯಿಂದ ತುಂಬಿದ್ದಂತಹ ಜಾಗ ಈಗ ಪ್ರಸಿದ್ಧ ಕ್ಷೇತ್ರವಾಗಿ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಹೌದು, ಇದು ನಿಮಗೆಲ್ಲ ಗೊತ್ತಿರುವಂತಹ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಮೊದಲೆಲ್ಲ ಚನ್ನಪಟ್ಟಣ ಅಂದರೆ ಬೊಂಬೆಗಳ ನಾಡು ಎಂದು ಹೆಸರುವಾಸಿಯಾಗಿತ್ತು. ಈಗ ಅದೇ ಚನ್ನಪಟ್ಟಣ ಅಂದರೆ ಮತ್ತೊಂದು ಮುಕಟವಾಗಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಎಂದು, ಹಾಗೆ ವಿಶ್ವದ ಅತಿ ಎತ್ತರದ ಪಂಚಲೋಹದ ಚಾಮುಂಡೇಶ್ವರಿ ದೇವಸ್ಥಾನ ಎಂದು ಪ್ರಖ್ಯಾತಿ ಗಳಿಸಿದೆ. ಶ್ರೀ ಕ್ಷೇತ್ರಕ್ಕೆ ಹೊರ ರಾಜ್ಯಗಳಿಂದಲ್ಲದೆ ಹೊರ ದೇಶಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೊಳ್ಳುತ್ತಾರೆ. ಹಾಗಾಗಿ ಭಕ್ತರ ಸಂಖ್ಯೆ ದಿನೇ ದಿನೇ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಹಾಗಿದ್ರೆ ತಡ ಯಾಕೆ? ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಹಾಗೆ ಅಲ್ಲಿ ನಡೆಯುವಂತಹ ಆಚರಣೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಕ್ಷೇತ್ರದಲ್ಲಿ ನೀವು ನೋಡಿರುವಂತಹ ಬಸಪ್ಪನವರು ನಡೆದಾಡುವ ದೇವರು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥದ್ದು. ಮತ್ತು ಈ ಕ್ಷೇತ್ರದಲ್ಲಿ ಈ ಹಿಂದೆ ಒಂದು ಬಸವಣ್ಣ ಇತ್ತು. 2022 ಮಾರ್ಚಲ್ಲಿ ದೇಹತ್ಯಾಗ ಮಾಡಿತು. ಈಗ ಇರುವಂಥದ್ದು 2ನೇ ಬಸವಣ್ಣ. ಬಸವಣ್ಣನ ಹತ್ತಿರ ಏನೇ ಆಶೀರ್ವಾದ ತಗೊಳ್ಳಬಹುದು. ಬಲಗಾಲಿನಿಂದ ವರ ಕೊಡುವಂಥದ್ದು, ಮದುವೆ ಆಗಿಲ್ಲ ಅಂದರೆ ಬಸವಣ್ಣನ ಬಳಿ ಕೇಳಿಕೊಳ್ಳುವಂಥದ್ದು, ಸಂತಾನಕ್ಕಾಗಿ ಕೇಳಿಕೊಳ್ಳುವುದು, ಗೃಹ ಪ್ರವೇಶಕ್ಕೆ ಬಸವಣ್ಣನ ಮನೆಗೆ ಕರೆದುಕೊಂಡು ಹೋಗುವಂಥದ್ದು, ದೇವಸ್ಥಾನದ ಕಟ್ಟಡ ಶುಭಾರಂಭಕ್ಕೆ ಬಸವಣ್ಣನನ್ನು ಕರೆಸಿಕೊಳ್ಳುವಂಥದ್ದು, ಫ್ಯಾಕ್ಟ್ರಿಗಳಿಗೆ ಕರೆಸಿಕೊಳ್ಳುವಂಥದ್ದು, ವ್ಯವಹಾರದಲ್ಲಿ ಪ್ರಗತಿಗಾಗಿ ಬಸವಣ್ಣನ ಪಾದ ಪೂಜೆ ಮಾಡಿ ಆ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ನನಗೆಲ್ಲ ಸರಿ ಹೋಯಿತು ಅನ್ನೋ ಉದಾಹರಣೆಗಳಿವೆ. ಕೋರ್ಟ್ ಕೇಸ್ಗಳಲ್ಲಿ ಜಯ ಸಿಗುತ್ತೆ. ಹಾಗೆ ಬಸವಣ್ಣನ ಹತ್ತಿರ ಅಪ್ಪಣೆ ತಗೊಂಡು ಹೋದರೆ ಬೋರ್ ಪಾಯಿಂಟ್ ಸಿಗುತ್ತೆ. ಸಾವಿರಾರು ಅಡಿ ಕೊರೆದ್ರೂ ನೀರಿಲ್ಲ ಅಂದಾಗ ಬಸವಣ್ಣ ತೋರಿಸೋ ಜಾಗದಲ್ಲಿ ನೀರು ಸಿಗುತ್ತೆ. ಈ ರೀತಿ ಹಲವಾರು ಬಸವಣ್ಣನ ಪವಾಡಗಳು ದಿನನಿತ್ಯ ನಡೆಯುತ್ತಲೇ ಇರುತ್ತದೆ. ಇನ್ನು ಇಲ್ಲಿ ಮೊದಲ ಆದ್ಯತೆ ಅಂದರೆ ದಾಸೋಹ. ಇಲ್ಲಿ ಏನೇ ಸೇವೆ ಮಾಡಬೇಕೆಂದರೆ ಚಿನ್ನ ಬೆಳ್ಳಿಗಿಂತ ದಾಸೋಹಕ್ಕೆ ಅಕ್ಕಿ ಬೇಳೆ ಇನ್ಯಾವುದೇ ಆಹಾರ ಪದಾರ್ಥಗಳನ್ನು ನೀಡುವುದೇ ಇಲ್ಲಿನ ಸರ್ವಶ್ರೇಷ್ಠ ಸೇವೆ. ಮತ್ತು ಈ ದೇವಿಯ ಕೆಳಬದಿಯಲ್ಲಿ ಅಂದರೆ ವಿಶ್ವದ ಅತಿ ಎತ್ತರದ ಪಂಚಲೋಹ ಚಾಮುಂಡೇಶ್ವರಿ ದೇವಿಯ ಕೆಳಬದಿಯಲ್ಲಿ ಒಂದು ಮ್ಯೂಸಿಯಂ ಇದೆ. ಅಲ್ಲಿ ಎಲ್ಲ ಧಾರ್ಮಿಕ ಸುಧಾರಕರಾಗಿರಬಹುದು, ರಾಜ ಮಹಾರಾಜರಾಗಿರಬಹುದು, ಹಾಗೆ ಹಳ್ಳಿ ಸೊಗಡಿನ ಮ್ಯೂಸಿಯಂ ಬಹಳ ವಿಶೇಷವಾಗಿ ಕಾಣಸಿಗತ್ತೆ. ಇಲ್ಲಿ ಮೊದಲು ಬಂದು ತಾಯಿಯ ದರ್ಶನ ಮಾಡಬೇಕು. ಮನೆಯ ಯಜಮಾನಗಿತ್ತಿ ಅಂದರೆ ತಾಯಿಯ ದರ್ಶನ, ನಂತರ ಶ್ರೀಚಕ್ರ ದರ್ಶನ ಮಾಡಬೇಕು, ನಂತರ ಕಾಯಿ ಕಟ್ಟಬೇಕು. ಕೋರ್ಟ್ ಕೇಸ್, ಮನೆ ಕಟ್ಟುವುದಕ್ಕೆ, ಮದುವೆ, ಈ ರೀತಿ ಪರಿಹಾರವಾಗಿರುವಂತಹ ಲಕ್ಷಾಂತರ ಉದಾಹರಣೆಗಳಿವೆ. ಅಲ್ಲಿಂದ ಕಾಯಿ ತಂದು ಬಸಪ್ಪನವರ ಮೂಲ ಗದ್ದುಗೆಗೆ 7 ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟುತ್ತಾರೆ. 3 ವಾರ, 5 ವಾರ, ಹಾಗೆ 7 ವಾರ ಬಂದು ಕಾಯಿ ಕಟ್ಟುತ್ತಾರೆ. 7 ವಾರದೊಳಗಡೆ ಖಂಡಿತವಾಗಿ 70ರಿಂದ 80% ರಿಸಲ್ಟ್ ಸಿಕ್ಕಿಬಿಡುತ್ತದೆ. ಇನ್ನು ಈ ಪಂಚಲೋಹದ ಮೂರ್ತಿ ಅಂದರೆ ಸಾಕು, ಅದೊಂದು ರೋಮಾಂಚನಕಾರಿ ವಿಷಯ. 2011ರಲ್ಲಿ ದೇವಾಲಯದ ಧರ್ಮದರ್ಶಿಗಳಾದಂತಹ ಮಲ್ಲೇಶ್ ಅವರು ಕೇದಾರ್ನಾಥ್ಗೆ ಹೋದಾಗ ಅಲ್ಲಿ ಸಿಕ್ಕಂತಹ ಅಘೋರಿಯೊಬ್ಬರು ಹೇಳುವಂತಹ ಒಂದು ವಾಕ್ಯ ಅದೇನೆಂದರೆ, ನಿಮ್ಮ ಕೈಯಿಂದ ಒಂದು ಮೂರ್ತಿಯಾಗಬೇಕು. 18 ಭುಜಗಳನ್ನು ಹೊಂದು ನಿಂತಿರುವಂತಹ ಪಂಚಲೋಹದ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ತಯಾರಾಗಬೇಕೆಂದು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗುತ್ತಿರಲಿಲ್ಲ. 2013ರಲ್ಲಿ ಚಾಲ್ತಿ ಕೊಡ್ತಾರೆ. 2018ರಲ್ಲಿ ಮತ್ತೆ ಅಘೋರಿಗಳು ಬಂದು 2011ರಲ್ಲಿ ಹೇಳಿರುವಂತಹ ಮಾತನ್ನು ಪ್ರಶ್ನಿಸುತ್ತಾರೆ, ಯಾಕಿನ್ನೂ ವಿಗ್ರಹ ತಯಾರಾಗಿಲ್ಲ ಎಂದು. ನಂತರ ಪಂಚಲೋಹದಿಂದ ವಿಗ್ರಹ ತಯಾರಿಸ್ತೀವಿ ಎಂದು ಸಂಕಲ್ಪ ಮಾಡಿ ಎಂದು ಹೇಳುತ್ತಾರೆ. ಆಗ ಭಕ್ತರೊಬ್ಬರು ಹಿಂದಿಯಲ್ಲಿ ಪಂಚಲೋಹದ್ದೇ ಯಾಕೆ ಎಂದು ಪ್ರಶ್ನಿಸಿದಾಗ, ಭೂಮಂಡಲದಲ್ಲಿ ಪಂಚಭೂತಗಳೇ ಬಹಳ ಮುಖ್ಯವಾದದ್ದು.
ಪಂಚಭೂತಗಳಲ್ಲಿ ಒಂದು ಕಾರ್ಯನಿರ್ವಹಿಸುವುದನ್ನು ತಪ್ಪಿಸಿದರೆ ಈ ಬ್ರಹ್ಮಾಂಡವೇ ಸರ್ವನಾಶವಾಗತ್ತೆ. ಅದೇ ರೀತಿ ಒಂದು ಪಂಚೇಂದ್ರಿಯ ಕೆಲಸ ಮಾಡದಿದ್ದರೆ ಬದುಕು ಕಷ್ಟವಾಗತ್ತೆ. ಹಾಗಾಗಿ ಪಂಚಲೋಹದಿಂದ ನಿರ್ಮಾಣವಾದ ದೇವಿಯ ದರ್ಶನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಅಲ್ಲದೆ 18 ಭುಜಗಳೊಂದಿರುವ ದೇವಿಯು 18 ಶಕ್ತಿ ಪೀಠಗಳನ್ನು ಪ್ರತಿನಿಧಿಸುತ್ತಾಳೆ ಎಂದು ಹೇಳಿದರು. ನಂತರ ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ವಿಗ್ರಹ ತಯಾರಿಸಲು ಮುಂದಾಗುತ್ತಾರೆ. 2019ರಲ್ಲಿ ಕೋವಿಡ್ ಮಹಾಮಾರಿಯಿಂದ ಜಗತ್ತು ಕಲ್ಲಣಿಸುತ್ತದೆ. ಅದೇ ಸಮಯದಲ್ಲಿ ಹಳೆ ಹಿತ್ತಾಳೆ, ತಾಮ್ರ, ಕಬ್ಬಿಣವನ್ನು ಭಕ್ತ ಸಮೂಹ ಹಾಗೆ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೊಟ್ಟು ದೇವಿಯ ವಿಗ್ರಹ ನಿರ್ಮಾಣಕ್ಕೆ ಸಹಾಯ ಮಾಡ್ತಾರೆ. ಆಮೇಲೆ 2021 ಆಗಸ್ಟ್ 8 ಭಾನುವಾರದಂದು ವಿಗ್ರಹ ಲೋಕಾರ್ಪಣೆಯಾಗುತ್ತದೆ. ಅಂದು ಭಕ್ತ ಸಮೂಹ ಗೌಡಗಿರಿಯಲ್ಲಿ ಚಾಮುಂಡೇಶ್ವರಿಯನ್ನು ನೋಡಿ ಕಣ್ತುಂಬಿಕೊಂಡಿತ್ತು. ಪ್ರತಿಷ್ಠಾಪನೆ ಮಾಡುವಂತಹ ಸಂದರ್ಭದಲ್ಲಿ ಅಘೋರಿಗಳು ಒಂದು ಮಾತನ್ನು ಹೇಳಿರುತ್ತಾರೆ. ಸಪ್ತ ನದಿಗಳು, ಸಪ್ತ ಸರೋವರಗಳು ಮತ್ತು ಸಪ್ತ ಸಾಗರಗಳಿಂದ ತಂದ ನೀರನ್ನು ಹಾಕಿ 2 ಪಾದದ ಮಧ್ಯೆ ಇಡಿ. ಆ ತಾಯಿಯ ಮುಖದ ತೇಜಸ್ಸನ್ನು ನೋಡಲಿಕ್ಕೆ 2 ಕಣ್ಣುಗಳು ಸಾಕಾಗೋದಿಲ್ಲ. ಗರ್ಭಗುಡಿಯಲ್ಲಿರುವಂತಹ ತಾಯಿ ಎಷ್ಟು ಸೌಮ್ಯದಿಂದ ನಗುಮುಖದಲ್ಲಿರುವಳೋ ಅದೇ ರೀತಿ ಪಂಚಲೋಹದ ಮೂರ್ತಿ ಕೂಡ ಅಷ್ಟೇ ನಗುಮುಖದಿಂದ ಕೂಡಿದೆ. ಮನಸ್ಸಿನಲ್ಲಿ ಎಷ್ಟೇ ದುಃಖ ಅಡಗಿದ್ದರೂ ತಾಯಿಯ ಮುಖ ನೋಡಿದ ತಕ್ಷಣ ಭಕ್ತಿ ಪರವಶರಾಗುತ್ತಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ವಿಶ್ವದ ಅತಿ ಎತ್ತರದ ಪಂಚಲೋಹದಿಂದ ತಯಾರಿಸಿದಂತಹ ಹಾಗೆ 18 ಭುಜಗಳನ್ನು ಹೊಂದಿರುವ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಗೌಡಗಿರಿಯಲ್ಲಿ ನಿರ್ಮಾಣವಾದ ಬಗ್ಗೆ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.